ಸ್ನೇಹಿತರೆ ನಮಸ್ಕಾರ. ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವ ಸ್ಥಳ ಕೊಪ್ಪಳ ಜಿಲ್ಲೆಯ ಒಂದು ಪುರಾತನ ಹಾಗೂ ಪವಿತ್ರ ತಾಣಕ್ಕೆ. ಹುಲಿಕೆರೆ ಕೆರೆಯ ಬಲದಂಡೆಗೆ ಅಂಟಿಕೊಂಡಿರುವ ಈ ಸುಂದರ ಶಿವರಾತ್ರೇಶ್ವರ ದೇವಸ್ಥಾನದ ಇತಿಹಾಸ 1000 ವರ್ಷಗಳಷ್ಟು ಹಳೆಯದು. 11ನೇ ಶತಮಾನದ ಈ ಶಿಲ್ಪಕಲೆಯ ವೈಭವ ಮತ್ತು ಇಲ್ಲಿನ ಮಹೇಶ್ವರನ ಮಹಿಮೆಯನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸುಮಾರು 11ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವ ಈ ಮಹೇಶ್ವರ ದೇವಸ್ಥಾನವು ನಮ್ಮ ನಾಡಿನ ಕಲೆ ಮತ್ತು ಸಂಸ್ಕೃತಿಗೆ ಸಾಕ್ಷಿಯಾಗಿದೆ. ನಮ್ಮ ಹಿರಿಯರ ಹೇಳಿಕೆಯ ಪ್ರಕಾರ ಈ ಪವಿತ್ರ ಲಿಂಗವನ್ನು ಸ್ವಯಂ ಮಹಾಶಿವರಾತ್ರಿಯ ದಿನದಂದೇ ಪ್ರತಿಷ್ಠಾಪಿಸಲಾಗಿದೆ ಎಂಬ ನಂಬಿಕೆ ಇದೆ. ಹಾಗಾಗಿಯೇ ಈ ದೇವಸ್ಥಾನಕ್ಕೆ ಶಿವರಾತ್ರೇಶ್ವರ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. 100 ವರ್ಷಗಳಿಂದ ಈ ಭಾಗದ ಭಕ್ತರ ಆರಾಧ್ಯ ದೈವವಾಗಿ ಈ ಮಹೇಶ್ವರ ನೆಲೆಸಿದ್ದಾನೆ. ಹುಲಿಕೆರೆ ಕೆರೆಯ ನೀರಿನ ತಂಪಿನಲ್ಲಿ ಪ್ರಕೃತಿಯ ಮಡಿಲಲ್ಲಿ ಈ ದೇವಸ್ಥಾನವು ತಲೆ ಎತ್ತಿ ನಿಂತಿದೆ. ಇಲ್ಲಿನ ಶಾಂತ ವಾತಾವರಣ ಮತ್ತು ಕೆರೆಯ ಬಲದಂಡೆಯ ಮೇಲಿರುವ ಈ ತಾಣವು ಭಕ್ತರಿಗೆ ಮತ್ತು ಪ್ರವಾಸಿಗರಿಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. 1000 ವರ್ಷಗಳ ಇತಿಹಾಸ ಇರುವ ಇಂತಹ ಪುರಾತನ ದೇವಸ್ಥಾನಗಳು ಇಂದು ನಮ್ಮ ಮುಂದಿನ ಪೀಳಿಗೆಗಾಗಿ ಸಂರಕ್ಷಿಸಬೇಕಾದ ಅಗತ್ಯವಿದೆ. ಸುಣ್ಣ ಹಚ್ಚಿದ್ರು, ಅದನ್ನ ಸ್ಯಾಂಡ್ ವಾಶ್ ಮಾಡಿಸಿದ್ರು, ವಾಪಸ್ ಶೈನಿಂಗ್ ಬಂದೈತಿ. ಕೆಮಿಕಲ್ ಹಾಕಿ ಸ್ಯಾಂಡ್ ವಾಶ್ ಮಾಡ್ತಾರೆ. ಕೆಮಿಕಲ್ ಹಾಕಿ ಸ್ಯಾಂಡ್ ವಾಶ್ ಅದಕ್ಕೆ ಹೊಸದ್ ಕಂಡಂಗೆ ಕಾಣುತ್ತಲ್ಲ. ಮತ್ತೆ ಹೊಸ ಕನ್ಸ್ಟ್ರಕ್ಷನ್ ಏನು ಅಂತ ಇದು ಯಾವ್ದು ಹೊಸ ಕನ್ಸ್ಟ್ರಕ್ಷನ್ ಸರ್? ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಯಾವುದೇ ಇಲ್ಲ ಸರ್. ಇದು ಮೇಲಿದ್ರೆ ಸ್ವಲ್ಪ ಸೋರ್ತೈತೆ ಸಿಮೆಂಟ್, ಸ್ವಲ್ಪ ಸಿಮೆಂಟ್ ಹಚ್ಕೊಂಡಿದ್ದಾರೆ. ಟಚ್ ಅಪ್, ಓನ್ಲಿ ಟಚ್ ಅಪ್. ಯಾವ್ದು ದೇವಸ್ಥಾನ ಇದ್ರೊಳಗಡೆ ನಾವು ಬೇರೆ ಯಾವ್ದು ಮಾಡಿಲ್ಲ. ಇದು ಏನೈತೆ ಗೇಟ್ ಒಂದು ಮಾಡ್ಕೊಂಡು ಎಲ್ಲ ಮೂಲ ಹೆಂಗೈತೆ ಹಂಗ ಮೂಲತಃ ದೇವಸ್ಥಾನ ಸರ್. ಎಲ್ಲರೂ ದೇವಸ್ಥಾನ ಕೂಡ ಅವಾಗಿಂದೆ, ಲಿಂಗ ಕೂಡ ಅವಾಗಿಂದೆ. ಲಿಂಗ ಆಕ್ಚುಲಿ ಪ್ರತಿ ಸ್ವಲ್ಪ ಬೆಳೀತಾ ಇದೆ. ಇದು ಮೊದ್ಲಾಗ್ಲಿದ್ದ ನೋಡಕ್ ಕೇದಾರ್ ತರ ಐತೇನ್ರಿ ಅದು ಡಿಸೈನ್? ಗೋಪುರ ಕೊರೋನಾ ಬಿಫೋರ್ ಇದ್ದಿದ್ದಿಲ್ಲ ದೇವಸ್ಥಾನ. ಎಲ್ಲ ಟ್ರಸ್ಟ್ ಸೇರಿ ಒಂದು ಗೋಪುರ ಮಾಡ್ಕೋಬೇಕಂತ ನಿರ್ಧಾರ ಮಾಡಿ ಗೋಪುರ ಮಾಡ್ಕೋಬೇಕಂದಾಗ ಕೇದಾರ್ನಾಥಲ್ಲಿ ಈಶಾನ್ಯ ದಿಕ್ಕಿಗೆ ನೀರ್ ಐತೆ, ಇಲ್ಲಿ ಕೂಡ ಈಶಾನ್ಯ ದಿಕ್ಕಿಗೆ ನೀರ್ ಐತೆ. ಓಕೆ. ಗುಡ್ಡ ಯಾವ ತರ ಐತೆ ಅದೇ ತರ ಗುಡ್ಡ ಐತೆ. ಅಲ್ಲಿ ಏನೈತೆ ಇಲ್ಲಿ ಅದೇ ಸೇಮ್, ಬೇರೆ ಏನೇ ಇಲ್ಲ, ಅದೇ ಹೆಂಗೈತೆ ಅದೇ ರೀತಿಯಲ್ಲಿ ಐತೆ. ಹಂಗಾಗಿ ಒಬ್ರು ಅಧ್ಯಕ್ಷರು ಏನು ಅವರು ಮನೆಯವರು ಇದನ್ನ ಈ ಸ್ಟ್ರಕ್ಚರ್ ಕುಂದ್ರಿಸಿ ನೋಡಿದಾಗ ಬಹಳ ಚೆನ್ನಾಗಿ, ಹಂಗಾಗಿ ಇದನ್ನೆಲ್ಲ ಮಾಡ್ಕೊಂಡು ಆದ್ರೆ ಅದ್ರದ್ದು ಯಥಾವತ್ ಐತೆ ಅಂದ್ಮೇಲೆ ಅದೇ ತರ ಡಿಸೈನ್ ಮಾಡೋಣ ಅನ್ನೋ ಸ್ಟೈಲಿ ಮಾಡೋಣ ಅಂತಂದು ಗೋಪುರ ಅದೇ ಅಟ್ರಾಕ್ಟಿವ್ ಆಗುತ್ತೆ. ಆಮೇಲೆ ಒಂದು ಪ್ರವಾಸಿ ತಾಣ ಆಗುತ್ತೆ. ಸಿಕ್ಕಿದ್ದು ಶಿವರಾತ್ರಿ ದಿವಸ ದೇವಸ್ಥಾನ ಸಿಕ್ಕಿದ್ದು. ಓಕೆ. ಇದಕ್ಕೆ ನಾವು ಶಿವರಾತ್ರೇಶ್ವರ ಅಂತ ನಾಮಕರಣ ಮಾಡ್ತೀವಿ. ವಿಶೇಷ ಲಿಂಗ ಐತ್ರಿ, 3 ಸ್ಟೆಪ್ ಐತಿ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ಈ ತರ ಲಿಂಗ ಬಹಳ ಕಡಿಮೆ ಸಿಗುತ್ತೆ. ಅದೇನು ಉದ್ಭವ ಅಂದ್ರೆ ಅವಾಗಿನಲ್ಲಿ ಪ್ರತಿಷ್ಠಾಪನೆ ಮಾಡಿರ್ಬೋದು, ರಾಜ ಮಹಾರಾಜರ ಕಾಲದಲ್ಲಿ ಋಷಿ ಮುನಿಗಳಿಂದ ಸ್ಥಾಪನೆ ಆಗಿರ್ಬೋದು. 12-13ನೇ ಶತಮಾನದ್ದು ಹೇಳ್ತೀರಿ ನೀವು ಒಂದು ಇತಿಹಾಸ? 12ನೇ ಶತಮಾನ 12ನೇ ಶತಮಾನ ಅಂತಂತ ಉಲ್ಲೇಖ ನಾವು ಚೆಕ್ ಮಾಡಿಸಿದಾಗ ದೇವಸ್ಥಾನ 12ನೇ ಶತಮಾನ ಅಂತ ಹೇಳಿ. ಆದ್ರೆ ಇವು ಮಂಟಪ ಎಲ್ಲ ಬಿದ್ದೋಗಿದ್ರು. 2 ಮಂಟಪ ಇದ್ದು ಹೊರಗಡೆ, ಈ ಕಡೆ ಒಂದು ಆ ಕಡೆ ಒಂದು. ಕೆಳಗಿಂದ ಹಳೆ ಕಲ್ಲೆ ಮೇಲೆ ಇದು. ಅದ್ರೊಳಗೆ ಮೊದ್ಲು ಹೆಂಗಿತ್ತು ಹಂಗೆ ಡಿಸೈನ್ ಹೊಳ್ಳಿ ಮೊದಲು ಹೆಂಗಿತ್ತು ನಮಗೆ ಗೊತ್ತಿಲ್ಲ. ಒಟ್ಟಾರೆ ಮಂಟಪ ಇದ್ದು, ಅದ್ರೊಳಗಡೆ ದೇವ್ರಿದ್ದು ಏನಿದ್ದು ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲದಿದ್ದೆ ಈಗ ಏನಾಯ್ತು ಹೊಸದು, ಅದು ಮೇಲಿದು ಇದು ಮಂಟಪ ಏನೈತಿ ಅದನ್ನ ಮಾಡ್ಕೊಂಡು ಕೇದಾರ್ನಾಥಲ್ಲಿ ಯಾವ ತರ ಐತಿ 2023 ಈ ನಂದಿಯನ್ನ ಈ 2023 ಪ್ರತಿಷ್ಠಾಪನೆ ಮಾಡಿ. ನಂದಿ ಭಾಳ ಚಂದ ಆಗೈತ್ರಿ, ಒಳ್ಳೆ ವಾತಾವರಣ ಐತಿ. ಶಿವರಾತ್ರಿಯಲ್ಲಿ ಮಿನಿಮಮ್ 1 ಲಕ್ಷ ಜನ ಸೇರ್ತದ್ರಿ. ಆಮೇಲೆ ನಾವೇನೋ ಅಂದ್ಕೊಂಡಿರ್ಬೋದು, ಹಳೆ ಜನರು ಏನು ಮಾಡಿರ್ತಾರಂದ್ರೆ ಆ ಸ್ಥಳಕ್ಕೆ ದೇವರು ಅಥವಾ ತಪಸ್ವಿಗಳು, ಶರಣರು, ಸ್ವಾಮಿಗಳು ಅವ್ರು ಬರಬೇಕಾದ್ರೆ ವಿಶೇಷ ಸ್ಥಳ ನೋಡ್ಕೊಂಡೇ ಬಂದಿರ್ತಾರೆ. ಜಲ್ದಿ ಜನರಿಗೆ ಸಿಗಬಾರ್ದು, ಜನ ಸಿಗಬಾರ್ದು, ತಪಸ್ಸು ಊರವರೆಗೆ ಇರಬೇಕು, ಒಳ್ಳೆ ಸ್ಥಾನ ಇರಬೇಕು. ಆಕ್ಚುಲಿ ಋಷಿಮುನಿಗಳು ತಪಸ್ಸು ಮಾಡಿದ್ರಿಂದ ಈ ಶಕ್ತಿ ಇಲ್ಲ ಐತಂತ. ಶಾಂತ ವಾತಾವರಣ ಇರಬೇಕು, ಶಾಂತ ವಾತಾವರಣ, ಅವರ ಶಕ್ತಿ ಇಲ್ಲ ಐತಂತ. ಇದು ಕೇವಲ ದೇವಸ್ಥಾನವಲ್ಲ, 11ನೇ ಶತಮಾನದ ನಮ್ಮ ಇತಿಹಾಸದ ದಾಖಲೆ. ಹಿರಿಯರು ನಮಗೆ ಹಸ್ತಾಂತರಿಸಿದ ಈ ಪರಂಪರೆಯನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನೀವು ಕೂಡ ಕೊಪ್ಪಳ ಭಾಗಕ್ಕೆ ಬಂದಾಗ ಹುಲಿಕೆರೆಯ ಈ ಶಿವರಾತ್ರೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡುವುದನ್ನು
ಮರೆಯಬೇಡಿ. ಇಲ್ಲಿನ ಮಹೇಶ್ವರನ ದರ್ಶನ ಪಡೆದು ಪುನೀತರಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಲ್ಲಿನ ಇತಿಹಾಸವನ್ನು ಎಲ್ಲರಿಗೂ ತಲುಪಿಸಿ. ಓಂ ನಮಃ ಶಿವಾಯ.